ಲಾ 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 ಲಾ. ಹಲೋ. ಹಲೋ ಮಗ. ನಾನು ಕಣವ ಮಾವ. ಓ ಮಾವ ಹೇಳಿ ಮಾವ. ಇದು ಯಾರು ಫೋನ್ ಮಾಡಿದಿರಿ? ನಿಮ್ಮ ನಂಬರ್ ಏನಾಯ್ತು? ಅದ ಮನೇಲಿ ಚಾರ್ಜ್ ಹಾಕಿದೆ ಕಣವ. ಯಾಕೋ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಅದಕ್ಕೆ ಇಲ್ಲಿ ದಿನೇಶ ಅವ್ರ ಅಂಗಡಿ ತಕ್ಕ ಬಂದು ಮಾಡಿಸ್ದೆ ಕಣವ. ಅವನಿಗೂ ಮಾಡಿಸ್ದೆ. ಎತ್ತನೇ ಅಲ್ವ ಅವನು ಇದ್ದಾನ ಅಲ್ಲಿ. ಮಾವ ಇಲ್ಲ ಅವರು ಆಫೀಸ್ಗೆ ಹೋಗೋರೆ. ಆಫೀಸ್ಗೆ ಹೋಗಿದ್ದಾನ. ಸರಿ ಸರಿ ಮಗ. ಇದು ನಿಮ್ಮ ಅತ್ತೆ ಒಂದು ಅಡ್ವಾಟ್ ಮಾಡ್ಕೊಬಿಟ್ಟವಳೆ ಕಣವ. ಮಾವ ಏನು ಮಾವ ಏನು ಹೇಳ್ತಾ ಇದ್ದೀರಿ? ಗಾಬರಿ ಆಗಂಥದ್ದು ಏನಿಲ್ಲ. ಅರುಣನ್ ಕರ್ಕೊಂಡು ಬೋವ ಇಲ್ಲಿ ಊರಿಗೆ. ಮಾವ ಹೇಳಿ ಮಾವ ಏನಾಯ್ತು ಮಾವ? ಅದೇನೋ ಅನಾಹುತ ಅಂದ್ರಲ್ಲ ಏನದು? ಅಯ್ಯೋ ಇವು ತಂಗಿ ಮನೆಗೆ ಹೋಗಿ ಕೂತಿದ್ಲು. ಅಲ್ಲೇನೋ ಜಾರಿ ನಡ ಮುರ್ಕೊಂಡವಳೆ ಕಣವ ನಿಮ್ಮ ಅತ್ತೆ. ಹಾಂ ಅದೇ ಕಾಲ ಆಗ್ತು ಮಾವ, ಅದೇ ಕಾಲಿಗೆ ಹೋಗಿತ್ತು. ಅದೇ ಅವತ್ತು ಬೆಂಗಳೂರು ಬೈತಿಲ್ಲ ನಾನು ನಿಮ್ಮ ನೋಡೋಕೆ ಅಂದ್ಬಿಟ್ಟು ಹೆಂಗೆ ವಿಷಯ ಗೊತ್ತಾಯ್ತಾ ಕಣೆ. ಅಕ್ಕನಿಗೆ ಬರೋದಕ್ಕೆ ಯಾರನ್ನ ಫಿಟ್ಟಿಂಗ್ ಮಡಗಿದ್ಲು. ಇವಳು ಬಂದ ತಕ್ಷಣ ಏನು ಕುಣಿಯೋಕ್ಕಾದ್ಲು. ಹಂಗೆ ಹಿಂಗೆ ಅನ್ಕೊಂಡು ನಾನು ಕ್ವಾಪ್ ಹೊತ್ಬಿಟ್ಟು ಅವಳಿಗೆ ಚಾರ್ಜರ್ ಕೊಟ್ಟು ನಿನ್ನ ಮನೆ ಹಾಳು ಮಾಡ್ತಾಯಿದ್ದೀರ ಅಂದ್ಬಿಟ್ಟು ಅವ್ಳ ತಂಗಿಗೆ ಒಂದು ಏಟು ಹೊಡೆದ್ಬಿಟ್ಟೆ. ಆಗ ಇವಳು ನನ್ನ ತಂಗಿಗೆ ಹೊಡಿತೀರ ಅಂದ್ಕೊಂಡು ಹೋಗಿದ್ಲು. ಹೋಗಾಲೆಯ 10-15 ದಿವಸ ಆಗಿತ್ತು. ಅಲ್ಲೇ ಇದ್ಲು. ನಾನೇನು ಫೋನ್ಗಿನ್ ಮಾಡೋಕ್ಕೆ ಹೋಗಿದ್ದಿಲ್ಲ. ಬಂದಾಗ ಬರಲಿ ಅನ್ಕೊಂಡು ಸುಮ್ಮನಿದ್ದೆ. ಅಲ್ಲ ಮಾವ ನೀವು ನಿಮ್ಮ ಊಟಕ್ಕೆಲ್ಲ ಹೆಂಗೆ ಮಾಡ್ಕೊತಿದ್ರಿ? ಹೆಂಗೋ ಕಾಲ ಕಳಿತಿದ್ದೆ ನಾನು. ಸುಮ್ಮನೆ ಹೇಳಿದ್ರೆ ನಿಮಗೂ ಟೆನ್ಷನ್ ಆಯ್ತದೆ ಅಂದ್ಬಿಟ್ಟು ನಾನು ಹೇಳಿಲ್ಲ ಅಷ್ಟೇ. ನೆನೆ ದಿವಸ ಏನೋ ಅವಳ ತಂಗಿ ಮನೆ ಸಿಟ್ಬಿಟ್ಟು ಹೋಗಿಲ್ಲಂತೆ. ಇವಳು ನೋಡಿಲ್ಲ, ಕಾಲು ಹಾಕ್ಬಿಟ್ಟು ಜಾರಿ ಬಿದ್ದವಳೆ. ಈಗ ನಡ ಯಾಕೆ ಕಣೆ ನಿಲ್ತೇನೆ ಇಲ್ಲ ಕಣ್ಮಗ. ಕರ್ಕೊಬಂದು ನಾನು ಹೊಲ್ತಕ್ಕೆ ಹೋಗಿದ್ದೆ. ಎದ್ದೆ ಅಷ್ಟೊತ್ತಿಗೆ ಬಂದು ನೋಡ್ತೀನಿ ಮಂಚ ಮೇಲೆ ಮನ್ಗವಳೆ. ನಾನೆಲ್ಲ ಬಂದ್ಲೇನೋ ಅಂದ್ಬಿಟ್ಟು ಯಾಕಲೇ ಏನ್ಲೇ ಅಂತ ವಿಚಾರಿಸಿದಾಗ ಗೊತ್ತಾಯ್ತು. ಅದೇನೋ ನೆನ್ನೆ ಸಂಜೆಲಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಬಂದ್ಬಿಟ್ಲಂತೆ. ಅದೇನು ಕತೆ ಆಗೋದು ಸರಿಯಾಗಿ ಹೇಳ್ತಾ ಇಲ್ಲ. ನನ್ನ ಮಗನೂ ಸೊಸೆನೂ ಕರ್ಸು, ನಾನು ಇರೋಕ್ಕಿಲ್ಲ, ನಾನು ಸಾಯ್ಬೇಕು ನಾನು ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಹೇಳ್ತಾ ಕುಂತವಳೆ. ನನಗೆ ಕೈ ಕಾಲೇ ಓಡ್ತಾಯಿಲ್ಲ ಮಗ. ಅವನಿಗೆ ಅದಕ್ಕೆ ಮಾಡಿದೆ ಅರುಣನ್ಗೆ. ಅವನು ಫೋನ್ ಎತ್ತನಿಲ್ಲ. ನಿನ್ಗಾರು ಮಾಡಿ ಹೇಳೋದ ವಿಷಯ ತಿಳಿಸೋದು ಅಂದ್ಬಿಟ್ಟು ಅದಕ್ಕಂಗೆ ಫೋನ್ ಮಾಡ್ಬೇಕಲ್ಲ. ಸರಿ ಮಾವ, ಅವ್ರೇನೋ ಮೀಟಿಂಗ್ ಅದೇ ಅಂತಿದ್ರಿ ಗೊತ್ತು. ಅದಲ್ದೇ ಬೇರೆ ಫೋನ್ ಏನು ಮಾಡಿದಿರಲ್ಲ, ಅದಕ್ಕೆಲ್ಲ ಅವ್ರಿಗೆ ಗೊತ್ತಾಗಿಲ್ಲ. ಮಾಡ್ತೀನಿ ಮಾವ, ಮಾಡಿಬಿಟ್ಟು ಬರ್ತೀವಿ ಬಿಡಿ ಮಾವ. ಬವ್ವ ನೋಡು, ಹಳೇದು ಎಲ್ಲ ಮನ್ಸಲ್ಲಿ ಮುಡಿಕಬೇಡ ಮಗ. ಹಾಳ ತೊಡ್ಗಲ್ ಮುಂಡೆ ಹಿಂಗೆ ಮಾಡ್ಕೊತಾಳೆ ಅಂತ ಯಾರು ಗೊತ್ತಿತ್ತಲ್ಲ. ನನಗಂತೂ ಕೈ ಕಾಲೇ ಓಡ್ತಾಯಿಲ್ಲ ಕಣ್ಮಗ. ಏನಾರೇ ಅಲ್ಲಿ ನಿಮ್ಮ ಅತ್ತೆ ಸುಮ್ಮನೆ ಹೇಳೋದಲ್ಲ. ಅವಳು ಇದ್ದರೆ ಒಂದು ಧೈರ್ಯ ಕಣವ ನನಗೆ. ಏನಂತ ಸಾಯ್ತೀನಿ, ನಾನು ಸತ್ತೋಯ್ತೀನಿ, ನಾನು ಕರ್ಸು ನನ್ನ ಮಗನೂ ಸೊಸೆನೂ ಅಂದ್ಕೊಂಡು ಏನತ್ತಾಗೆ ತಗೊಂಡು ಕುಂತವಳೆ. ಅದಕ್ಕೆ ಫೋನ್ ಮಾಡಿದೆ. ಬಂದ್ಬಿಟ್ರಲ್ಲ, ಕರ್ಕಬಾ ಅವನು ಬರೋಕಿಲ್ಲ ಅಂದನು ಅರುಣ. ಕರ್ಕಬವ್ವ. ಹಾಳಾದ ಮುಂಡೆ ತಗೆ ಮಾಡ್ಕೊಳ್ಳಿ. ಅವಳು ಮಾಡಿದ್ಕೆ ಅನ್ಬೋಸ್ತಾವಳೆ. ಬಾ ಮಾವ ಯಾಕಂಗಂದಿರಿ? ಪಾಪ ಅತ್ತೆದು ಏನು ತಪ್ಪಿದ್ದದ ಮಾವ, ಹಂಗೆಲ್ಲ ಅನ್ಬೇಡಿ ಕಣ್ಮವ. ಪಾಪ ಅತ್ತೆ ಅಷ್ಟೇ ಸಪೋರ್ಟ್ ಮಾಡ್ತು. ಇದಕ್ಕೆಲ್ಲ ಮುರಳ ನಮ್ಮ ಅವನಿಂದನೇ ಜಗಳ ಉತ್ಪತ್ತಿ ಆಗಿದ್ದು. ಅಷ್ಟು ಬಿಟ್ರೆ ಇನ್ನೂ ಏನೂ ಇಲ್ಲ. ಪಾಪ ಅತ್ತೆಗೆ ಯಾಕಂಗಂದಿರಿ? ಏನು ಆಯ್ಕಿಲ್ಲ, ಸುಮ್ಕಿರಿ ಮಾವ. ಹಾಸ್ಪಿಟ್ಲಿಗೆ ಸೇರ್ಸೋಕ್ಕಾಯ್ತದೆ, ಹುಷಾರಾಯ್ತದೆ, ಸುಮ್ಮನಿರಿ. ನೀವು ಬಂದ್ಬಿಡಿಗ ನೀವು. ಆಮೇಲಿಂದ ಏನಾದ್ರು ಮಾಡೋಕ್ಕಾಯ್ತದೆ ಬಂದ್ರಲ್ಲ. ಬಿರ್ಬಿಟ್ಟು ಬಂದ್ರವ. ಸರಿ ಅವ್ರು ಫೋನ್ ಮಾಡ್ತೀನಿ ಮಾವ. ಆಯಿತು ಮಾಡವ. ಅಯ್ಯೋ ಪಾಪ ಅತ್ತೆ. ಏನಾಯಿತು? ಅತ್ತೆ ಅಷ್ಟೆಲ್ಲ ಸಪೋರ್ಟ್ ಮಾಡಿ ನನಗೆ ಕಾವ್ಯನ ಜೊತೆ ಎಲ್ಲ ಹೋರಾಟ ಮಾಡಿ ಪಾಪ ಅರುಣ ಅಷ್ಟೆಲ್ಲ ಬುದ್ಧಿ ಕಲ್ಸೋಕ್ಕೆ ಅಷ್ಟೆಲ್ಲ ಸಹಾಯ ಮಾಡೋದೆ ಪಾಪ ಅತ್ತೆ. ಈಗೇನೋ ಸಣ್ಣ ಪುಟ್ಟ ಮಾತು ನಾವು ನಿಷ್ಠುರಾಗಿದ್ರೆ ನನಗೆ ಹೊಟ್ಟೆ ಉರಿತ ಕುಂತದ ಅತ್ತೆ ಪರಿಸ್ಥಿತಿನೇ ಅಂದ್ಕೊಂಡು ಮೊದಲು ಹೋಗ್ಬೇಕು. ಫೋನ್ ಮಾಡೋದು ಅವ್ರಿಗೆ. ಹಲೋ ಆಯ್ತು ಸೌಮ್ಯ, ಹೇಳಮ್ಮ, ಏನು ಮಾಡ್ತಾ ಇದೆಯಾ? ಅರುಣವ್ರೆ ಮನೆಗೆ ಬನ್ನಿ ಸ್ವಲ್ಪ. ಯಾಕೆ, ಏನಾಯ್ತು ಸೌಮ್ಯ? ಏನಾಯ್ತಪ್ಪ? ರೀ ಇದು ಮಾವ ಫೋನ್ ಮಾಡಿತ್ತಂತೆ, ಯಾಕೆ ಎತ್ತಿಲ್ಲ ನೀವು? ಯಾವುದೋ ಅನ್ನೋನ್ ನಂಬರಿಂದ ಬಂದಿತ್ತು. ನಾನು ಮೀಟಿಂಗಲ್ಲಿ ಇದ್ದೆ ಅಲ್ವಾ, ಅದಕ್ಕೆ ಅಟೆಂಡ್ ಮಾಡಲಿಲ್ಲ. ಹೇಳಿ ಸೌಮ್ಯ, ಏನು ಸಮಾಚಾರ? ರೀ ಮತ್ತೆ ಅತ್ತೆ ಜಾರು ಬಿದ್ದು ನಡ ನೋವು ಮಾಡ್ಕೊಬಿಟ್ಟಿದಂತೆ ಕಣ್ರಿ. ಏನು ಹೇಳ್ತಾ ಇದೆಯಾ ನೀನು? ಹ್ಞೂ ರೀ, ಅದು ಚಿಕ್ಕತ್ತೆ ಮನೆಗೆ ಹೋಗಿತ್ತಂತೆ. ಅಲ್ಲಿ ಜಾರು ಬಿದ್ದುಬಿಟ್ಟು ನಡ ನೋವು ಮಾಡ್ಕೊಬಿಟ್ಟಿದಂತೆ. ಕರ್ಕೊಬಂದು ಬಿಟ್ಬಿಟ್ಟು ಹೋಗಿದಾರಂತೆ. ಈಗ 15 ದಿವಸದಲ್ಲಿ ಅದೇ ಮಾವ ಬಂದಿದ್ದಾರೆ ಒಂದ್ಸತಿ ದುಡ್ಡು ಕೊಡೋಕ್ಕೆ ಅಂದ್ಬಿಟ್ಟು. ಆಗ ಈಗ ಆ ವಿಷಯಕ್ಕೆ ಜಗಳ ಆಡ್ಕೊಂಡು ಹೋಗಿತ್ತಂತೆ. ಯಾಕದ್ದು ಕಾಣ್ದಂಗೆ ಹೋಗಿದ್ದೆ ನೀನು ಹಂಗೆ ಹಿಂಗೆ ಅಂದ್ಕೊಂಡು. ಈಗೇನೋ ಒತ್ತಾರೆ ಕರ್ಕೊಬಂದು ಮಾವ ಇತ್ತಿಲ್ವಂತೆ. ಅದೇನೋ ಹೊಲ್ತಕ್ಕೆ ಹೋಗಿತ್ತಂತೆ. ತಂದು ಮಾನ್ಸ್ಬಿಟ್ಟು ಹೋಗಿದ್ದಂತೆ. ನೋಡು ಸೌಮ್ಯ, ನಾವು ಎಷ್ಟು ಸಲ ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಮ್ಮ. ಏನಾಗಿದೆಯಂತೆ ಪಾಪ? ತಡು, ಡ್ಯಾಡಿ ಫೋನ್ ಮಾಡ್ತೀನಿ ನಾನು. ನೋಡಿ, ನಾನು ಮಾತಾಡಾಯ್ತು. ಮಾವನ ಫೋನ್ ಅದೇನೋ ಚಾರ್ಜ್ ಹಾಕಿ ಸ್ವಿಚ್ ಆಫ್ ಆಗಿರೋದಂತೆ. ಅದೇ ಅದು ಅವನ ದಿನೇಶ ಅಂಗಡಿಯಿಂದ ಫೋನ್ ಮಾಡಿತ್ತು. ಬನ್ನಿ ಹೋಗೋದು ಅರ್ಜೆಂಟಾಗಿ. ಹಾಂ ಸೌಮ್ಯ, ಆಯಿತು ಬರ್ತೀನಿ ಇರು. ಹಂಗೆ ರಜೆ ಕೇಳ್ಕೊ ಬಂದ್ಬಿಡಿ. ಆಯ್ತಾಯಿತು, ಏನಿಲ್ಲ, ಹುರುಕ್ಬೇಕಾದ್ರೆ ಅಲ್ಲೇ ಮಾಡ್ಬೋದು. ನೀನೇನು ತಲೆಗೆಡ್ಸ್ಕೊಬೇಡ. ನಾನು ಇವಾಗ ಬಾಸ್ ಹತ್ರ ಇನ್ಫಾರ್ಮ್ ಮಾಡಿ ನಾನು ಬರ್ತೀನಿ. ನೋಡು, ಲಗೇಜ್ ಎಲ್ಲ ರೆಡಿ ಮಾಡ್ಕೋ, ಸಡನ್ಲಿ ಹೋಗೋಣ. ಸರಿ ಆಯಿತು. ಸೌಮ್ಯ ಹೊರಡೋಣ. ಅಮ್ಮನಿಗೆ ಏನೂ ಆಗಿಲ್ಲ ತಾನೆ? ನಾನು ಫೋನ್ ಮಾಡಿದೆ, ಅಪ್ಪನಿಗೆ ಫೋನ್ ಪಿಕಪ್ ಆಗ್ತಾ ಇಲ್ಲ. ಆ ಥರ ಏನು ಪ್ರಾಬ್ಲಮ್ ಇಲ್ವಂತೆ, ಸುಮ್ಮನೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಪಾಪ ಅಮ್ಮನಿಗೆ ತುಂಬ ನೋವು ಕೊಟ್ಬಿಟ್ಟೆ ನಾನು. ತುಂಬ ನೋವು ಮಾಡಿಬಿಟ್ಟು ನೋವು ಅನಿಸುತ್ತೆ. ರೀ ಪಾಪಚ್ಚೆ, ನನಗೂ ಬೇಜಾರಾಯ್ತದೆ ರೀ. ನಡೀರಿ ಹೊರಡೋಣ ಈಗ. ಲಗೇಜ್ ಕೊಡು, ನಾನು ಇಟ್ಕೊಳ್ತೀನಿ. ಪರವಾಗಿಲ್ಲ ನಡೀರಿ, ನಾನು ಇಟ್ಕೊತೀನಿ. ಕೊಡು ಸೌಮ್ಯ, ಕೊಡು. ಅಕ್ಕ ಒಂದು ಸ್ವಲ್ಪ ಊಟ ಮಾಡಿ ಹೇಳು. ಏನು ಬೇಡ ಕನಕ, ನನಗೆ ಏನು ಬೇಡ. ನನ್ನ ಮಗ ಸೊಸೆ ಬರೋಗಂಟ ನನ್ನ ನಿಜಕ್ಕೂ ಯಾವುದು ಬೇಡ ಅನ್ಸ್ಬಿಟ್ಟದೆ. ಗೊತ್ತಾರೆ ಹೇಳು, ಬರ್ದನೇ ಇದ್ದಾರ ಹೇಳಕ್ಕ. ಎದಾಳು, ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಆಯ್ತದೆ, ಸುಮ್ಮನಿರು ನೀನು. ಭಾಳ ಮನ್ಸಿಗೆ ನೋವು ಮಾಡಿಬಿಟ್ಟೆ ಕನಕ. ನನ್ನ ಮಗನಿಗೂ ಸೊಸೆಗೂ ನಾನು ಭಾಳ ಮನ್ಸಿಗೆ ನೋವು ಮಾಡಿಬಿಟ್ಟೆ. ಯಾವ್ರಿವ್ರು ಮಾತು ಕಟ್ಕೊಂಡು ಚಾಡಿ ಮಾತು ಕಟ್ಕೊಂಡು ನಮ್ಮನೆ ನಾನೇ ನನ್ನ ಕೈಯಾರ ಹಾಳು ಮಾಡ್ಕೊಳ್ಳೋದು ನಾನು. ಏನು ನನ್ನ ಸೊಸೆ ಬುದ್ಧಿವಂತೆ ಆಗಿರೋದಕ್ಕೆಲ್ಲ ಸರಿ ಆಯಿತು. ಆಯಿತು ಸುಮ್ಮನಿರಕ್ಕೆ, ಸುಮ್ಮನಿರು, ತಲೆಗೆಡ್ಸ್ಕೊಬೇಡ ನೀನು.
ಸುಮ್ಮನಿರ ಭಗವಂತ ಒಳ್ಳೇದು ಮಾಡ್ತಾನೆ ಯಾಕೆ ತಲೆಗೆಡ್ಸ್ಕೊಂಡಿಗೆ ಸುಮ್ಮನಿರಕ್ಕ ಯೋಚನೆ ಮಾಡಬೇಡ ಬಂದ್ರೆ ನಮ್ಮ ಮೊಟ್ಟೆಯವರು ಹೋಗೋದೇ ಅದೇನೋ ಫೋನ್ ಮಾಡ್ಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ದಿನ ಅಂಗಡಿಗೆ ಹೋಯ್ತು ಫೋನ್ ಮಾಡಿಸ್ತೀನಿ ಅಂತ ಅದೇನೋ ಫೋನಲ್ಲಿ ಚಾರ್ಜ್ ಇಲ್ವೋ ಅದೇನೋ ಸ್ವಿಚ್ ಆಫ್ ಆಗಿದ್ದದಂತೆ ಅದಕ್ಕೆ ಮಾಡಿಸ್ತೀನಿ ಅಂತ ಹೋಯ್ತು ಅಕ್ಕ ಉಪ್ಸಾರು ಮಾಡೀನಿ ಅವರೆಕಾಳು ಸೊಪ್ಪಾಕಿ ತಾಳ್ಗಿಟ್ಟು ಮಾಡೀನಿ ಇಕ್ಕ ಬರೋಣ ಒಂಚೂರ ಊಟ ಮಾಡಿಯೇ ಬೇಡ ಕನಕ ಬೇಡ ನನ್ನ ಮಗ ಸೊಸೆ ಬಂದು ನಾನು ನೋಡೋ ಗಂಟೆ ನನಗೆ ಸಮಾಧಾನ ಇಲ್ಲ ಕನಕ ಯಾಕೋ ಮುನ್ಸ್ಗೆ ನೆಮ್ಮದಿ ಅನ್ನೋದನ್ನೇ ತರಲಿಲ್ಲ ನಾನು ಅದೇ ಒಂದು ಯೋಚನೆಯಾಗಿ ಹೋಗೋದೆ ಕನಕ ನನಗೆ ಏನೋ ಎಂತೋ ಬಂದರೋ ಇಲ್ವೋ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬರ್ದಾನೆ ಇದ್ರೆ ಏನಕ್ಕ ಮಾಡಾನೆ ಸಾಯಂಕಾಲದಲ್ಲಿ ನನ್ನ ಮಗನೂ ಸೊಸೆನ ನೋಡ್ದಂಗೆ ಆಯ್ತಲ್ಲ ಗೊತ್ತಾರ ಸುಮ್ಮನಿರು ಅಂತ ಕಟ್ಕ್ರಲ್ಲ ನಿನ್ನ ತಮ್ಮನ ಮಗಳು ಅಷ್ಟೊಂದು ಕಟ್ಗಿತೀಯವ ಪಾಪ ಒಳ್ಳೆ ಮಗಳು ಸೌಮ್ಯ ಸುಮ್ಮನಿರು ಪಾಪ ಏನಿಲ್ಲ ಬತ್ತಾರ ಸುಮ್ಮನಿರಕ್ಕ ಯಾಕೆ ಯತ್ನೆ ಮಾಡಿಯ ನೀನು ಹೊಟ್ಟೆ ಕುಂಡ್ಲಕ್ಕ ಇಲ್ಲ ಕಣ ಉಪ್ಪೆಸ್ರು ಮಾಡೀನಿ ಹಿಟ್ಟು ಮಾಡೀನಿ ಅವರೆಕಾಳು ಉಪ್ಪೆಸ್ರ ಊಟ ಮಾಡಕ್ಕೆ ತತ್ತೀನಿ ಅಂದರೆ ಬೇಡ ಬೇಡ ಅಂತದೆ ಅಲ್ಲೇ ಇದಲ್ಲೇ ಊಟ ಮಾಡಿದ್ಲೆ ಅಯ್ಯೋ ನನಗೆ ಯಾವ ಊಟನೂ ಬೇಡ ಏನು ಬೇಡ ಹೋಗು ಸುಮ್ಮನೆ ನಾನು ತಲೆಗೆಡ್ಸ್ಬೇಡ ನನಗೆ ಫೋನ್ ಮಾಡಿದ್ರಾ ಮಾಡಿದೆ ಬತ್ತಿದಾರಂತೆ ಕಂತ ಹೇಳು ಅಲ್ಲೇ ಹೊಂಟ್ರಂತೆ ಕಣ ಹೊಂಟ್ರಂತಣ್ಣ ನೋಡ್ದಕ್ಕ ನೋಡ್ದ ಬಂದಾರೋ ಇಲ್ವೋ ಅಂತಿದ್ದಲ್ಲ ಅವ್ರದ್ದು ಅಂದ್ರೆ ಅವ್ರಿಗೆ ಹೆಚ್ಚೆ ಕನಕ ನೀನು ಏನಾರ ಅನ್ಕೋ ಅಯ್ಯೋ ಅಕ್ಕ ನಾವು ಒಳ್ಳೆಯವ್ರಯ್ಯ ನಮ್ಮಲ್ಲಿ ಒಳ್ಳೆತನ ಇರ್ಬೇಕು ಅಷ್ಟಯ್ಯ ಇವಳು ತಮ್ಮನಿರ್ತೀನೋ ಆಡ್ಕೊಂಡು ಎಲ್ಲರೂ ಮನ್ಸಲ್ಲಿ ಉಳಿ ಹಿಂಡ್ಬಿಟ್ಟಿದ್ರು ಈಗ ಹೆಂಗೋ ಬತ್ತಿದಾರಂತೆ ಸುಮ್ಮನೆ ಇರ್ಲೇ ಈಗ ಎಳ್ಳೆ ಊಟ ಮಾಡಲೆ ಅಕ್ಕ ತಂದು ಕೊಡಕ್ಕೆ ಒಂಚೂರು ಊಟ ಇದ್ರೆ ನನ್ನ ನಾಟಕ ಆಡ್ತಿದ್ದಾನ ಮರಿ ನನಗೆ ಆಯ್ತಿಲ್ಲ ಕಣ ಮರಿ ಹೇಳಕ್ಕಿದೆ ಯಾಕೆ ಮರಿ ಹಿಂಗೆ ಹೊಟ್ಟೆ ಉರ್ಸಿಯ ನನ್ನ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿಯ ನಿನ್ನ ಹೇಳಕ್ಕಾಯ್ತಿಲ್ಲ ಅಂತ ಹೇಳ್ತಾರೆ ನಿನಗೆ ಅರ್ಥ ಆಯ್ತಿಲ್ವಾ ನಾಟಕ ಆಡ್ತಾ ಇದ್ದಾನ ನಾನು ಹಂಗಾರೆ ನಾಟಕ ಆಡ್ತಿದ್ದಿ ಅಂತ ಅಂದ್ವ ನಾವು ಇದಕ್ಕೆ ಹಿಂಗೆ ಅಡಿಯ ನೀನು ಜ್ಞಾನ ಇರಬೇಕು ಮನ್ಸೂನ್ಗೆ ಏನೇ ಆದ್ರೂ ಹೇಳ ಮ್ಯಾಕೆ ಯಾಕೆ ಹಿಂಗೆ ಆಟ ಮಾಡಿಯ ನೀನು ಅಕ್ಕ ಹೇಳು ಊಟ ಮಾಡಿ ಹೇಳು ಒಂಚೂರ ಬರ್ತಾ ಇದ್ದಾರಂತಲ್ಲ ಇನ್ನೇನು ಹೇಳಕ್ಕ ಮಾಡ್ತೀನಿ ಸುಮ್ಮನೆ ಅವ್ರು ಬಂದ್ಬಿಡ್ಲಿ ಸುಮ್ಕಿರಕ್ಕ ಮಾಡ್ತೀನಿ ಸೌಮ್ಯ ಏನು ಪ್ರಾಬ್ಲಮ್ ಆಗಿರತ್ತಾನೆ ಅಮ್ಮನಿಗೆ ಇಲ್ಲ ಕಣ್ರಿ ಆ ಥರ ಏನು ಪ್ರಾಬ್ಲಮ್ ಇಲ್ವಂತೆ ಅದೇ ನಡ ಒಂದು ಸ್ವಲ್ಪ ಉಳುಕ್ತಂಗೆ ಆಗಿರೋದಂತೆ ಅಷ್ಟೇ ಅದಕ್ಕೆ ಅತ್ತೆ ಗರಾಪರಿಯಾಗಿ ಬುರ ಕೇಳಿ ಬಿರ್ನೆ ಸೋಮೆನು ವರಣ್ಣು ಅಂತಂತೆ ನಿಜ ನನಗಂತೂ ನೀನು ಫೋನ್ ಮಾಡಿದ ತಕ್ಷಣ ಯಾವ ಥರದ ಟೆನ್ಷನ್ ಆಯಿತು ಅಂದರೆ ಏನೋ ಆಗ್ಬಿಡ್ತೇನೋ ಅಮ್ಮನಿಗೆ ಅಂತ ಭಯ ಆಗ್ಬೋಗಿತ್ತು ನನಗೆ ಸದ್ಯ ಆ ಭಗವಂತನ ದಯಿಂದ ಏನೂ ಆಗ್ಬಿಟ್ಟು ಸಾಕು ಸೌಮ್ಯ ಸದ್ಯಕ್ಕೆ ಇಲ್ಲಿಗೆ ನಮ್ಮ ಕಷ್ಟ ಎಲ್ಲ ಮುಗಿಲಿ ಇಲ್ಲಿ ಗಂಟ್ಲೂ ತುಂಬ ಟೆನ್ಷನಲ್ಲೇ ಇದ್ದೀವಿ ನಾವು ಛೇ ನಿಜವಾಗ್ಲೂ ಏನು ಮಾಡಬೇಕು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ ನನಗೆ ಪಾಪ ಅಮ್ಮನಿಗೆ ಯಾಕೆ ಈ ಥರ ಆಯಿತು ರೀ ಏನೂ ಆಯ್ಕಿಲ್ಲ ಸುಮ್ಮನಿರಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಏನೂ ಆಯ್ಕಿಲ್ಲ ಹಾಸ್ಪಿಟಲ್ ತೋರಿಸು ಸರಿ ಆಯ್ತದೆ ಸುಮ್ಮನಿರಿ ಯಾವ್ದು ಟೆನ್ಷನ್ ತಗೋಬೇಡಿ ಕಣ್ರಿ ಸರಿ ಆಯ್ತದೆ ಸುಮ್ಮನಿರಿ ಯತ್ನೆ ಮಾಡಬೇಡಿ ನಿಜ ಅಮ್ಮನ ಎಷ್ಟೊತ್ತು ನೋಡ್ತೀನಿ ಅಂತ ಅನಿಸ್ತೈತೆ ನನಗಂತೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಛೇ ನಾನು ಏನು ಈ ಥರ ನಮ್ಮ ಲೈಫಲ್ಲಿ ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಏನಕ್ಕೆ ಹಿಂಗೆ ಆಗ್ತಾಯಿದೆ ಮೊದಲು ನೋಡ್ರೆ ನನಗೆ ಆಕ್ಸಿಡೆಂಟ್ ಆಯಿತು ಅಮ್ಮನಿಗೆ ಇವಾಗ ಈ ಥರ ಆಗ್ತಾಯಿದೆ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಸೌಮ್ಯ ತುಂಬ ಬೇಜಾರಾಗ್ಬಿಟ್ಟಿದೆ ನನಗಂತೂ ಅಯ್ಯೋ ಕಷ್ಟ ಅನ್ನೋದು ಮನ್ಸಂಗೆ ಬರ್ದಾನೆ ಮರ್ಕ್ ಬಂದದ ಸುಮ್ಮನಿರಿ ಅವೆಲ್ಲ ಇದ್ದಿದ್ದೆ ಎಲ್ಲ ಈ ಜೀವನ ಅಂದಮೇಲೆ ಕಷ್ಟ ಸುಖ ಎಲ್ಲನೂ ಇದ್ದಿದ್ದೆ ಕಣ್ರಿ ಅದನ್ನೆಲ್ಲನೂ ನಾವು ಸಮವಾಗಿ ನಾವು ಸ್ವೀಕರಿಸ್ಕೊಂಡು ಹೋಗ್ಬೇಕು ಹೊರತು ಏನು ಮಾಡೋಕ್ಕಾಗಕ್ಕಿಲ್ಲ ಬಂದಿದ್ದೆಲ್ಲನೂ ಅನುಭವಿಸ್ಲೇಬೇಕಲ್ವಾ ಏನು ಎಲ್ಲ ನಮ್ಮ ಲೈಫಲ್ಲೇ ನಡೀತಾ ಇದೆ ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ ಟೆನ್ಷನ್ ಮಾಡ್ಕೋಬೇಡಿ ಏನೂ ಆಗಿಲ್ಲ ಅಂತ ಹೇಳೋದೆ ಮಾವ ನೀವು ತಲೆಗೆಡ್ಸ್ಕೊಬೇಡಿ ನೀವು ಸ್ಲೋ ಆಗಿ ಹೋಗಿ ನೀವು ಗಾಡಿ ಸ್ಲೋ ಆಗಿ ನಡೀರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ